ಕ್ಯಾರೆಟ್ ಅಲ್ವಾ? ಓಕೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಕಿಚನ್. ನಾನಿವತ್ತು ಸಖತ್ತಾಗಿರುವಂತಹ ಒಂದು ಸ್ವೀಟ್ ಡಿಶನ್ನು ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನಾನು ಒಂದು 5 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಒಂದು 5 ಬಳಸಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಕ್ಯಾರೆಟನ್ನು ತೊಗೊಳ್ಳಿ. ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗುತ್ತೆ. ಇದು ಕುಕ್ ಆದಮೇಲೆ ಸ್ವಲ್ಪ ಬೆಂದಾದಮೇಲೆ ಕಮ್ಮಿ ಆಗುತ್ತೆ. ಹಾಗಾಗಿ ಒಂದೆರಡು ಕ್ಯಾರೆಟನ್ನು ಜಾಸ್ತಿಯನ್ನು ತಗೊಂಡ್ರೆ ನಿಮಗೆ ಬೇಕಾಗಿರುವಂತಹ ಕ್ವಾಂಟಿಟಿಯಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ಪೀಲ್ ಮಾಡಿ ಈಗ ಇದನ್ನು ತುರ್ಕೊತಾ ಇದ್ದೀನಿ. ಅಷ್ಟರಲ್ಲಿ ತುರಿಯೋ ಅಷ್ಟರಲ್ಲಿ ಕ್ಯಾರೆಟಿನ ಒಂದು ಹಿಸ್ಟ್ರಿಯನ್ನು ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಕೆಲವೊಂದು ಅಡುಗೆಗಳನ್ನ ಮಾಡುವಾಗ ಅದ್ರ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಇದೆಲ್ಲಿಂದ ಬಂದಿರ್ಬೋದು, ಎಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು, ಇದು ಯಾರ ಡಿಶ್ ಆಗಿರ್ಬೋದು ಅಂತ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ನಾನು ಹಲ್ವಾ ಮಾಡ್ತಾ ಇರಬೇಕಾದ್ರೆ ತುಂಬ ಸತಿ ಹಲ್ವಾ ಮಾಡ್ತಾ ಇರ್ತೀನಿ. ಕ್ಯಾರೆಟ್ ಹಲ್ವಾನ, ಅದು ಎಸ್ಪೆಷಲಿ ಕ್ಯಾರೆಟ್ ಹಲ್ವಾನ ತುಂಬ ಮಾಡ್ತಾ ಇರ್ತೀನಿ. ಇದ್ರ ಬಗ್ಗೆ ಎಲ್ಲಿಂದ ಬಂದಿರ್ಬೋದು ಈ ಡಿಶ್ಶು, ನಮ್ಮ ಕರ್ನಾಟಕದಂತೂ ಅಲ್ವೇ ಅಲ್ಲ. ಅಂತ ಒಂದು ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡಿದಾಗ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಗಿದ್ದು ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಅಥವಾ ಹಲ್ವಾ ಅನ್ನೋದು ನಾರ್ತ್ ಇಂಡಿಯನ್ಸು ತುಂಬ ಮಾಡ್ತಾರೆ. ಹಾಗೆ ಪಾಕಿಸ್ತಾನದಲ್ಲಿ ತುಂಬಾ ಮಾಡುವಂತಹ ಡಿಶ್ಶು, ಪಾಪ್ಯುಲರ್ ಆಗಿರುವಂತಹ ಡಿಶಲ್ಲಿ ಒಂದು ಸ್ವೀಟ್ ಡೆಸರ್ಟಲ್ಲಿ ಇದು ಒಂದು ಕೂಡ. ಇದು ಮೂಲತಃ ಹಲ್ವಾ ಅನ್ನೋದು ಒಂದು ಡಚ್ಚರ ಒಂದು ಸ್ವೀಟ್ ಅಂತ ಹೇಳ್ಬೋದು. ಅವರ ಒಂದು ಡೆಸರ್ಟ್. ಡಚ್ಚರು ಚಳಿಗಾಲಕ್ಕೆ ಒಂದು ಕ್ರೆಡಿಟಾಗಿ ಕೊಡ್ತಾ ಇದ್ದಂತಹ ಒಂದು ಸಿಹಿ ತಿನಿಸು ಅಂತ ಹೇಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ನೋಡ್ತಾ ಹೋದಾಗ ಹಲ್ವಾ ಮೂಲತಃ ಪರ್ಷ್ಯಾದಿಂದ ಭಾರತಕ್ಕೆ ಬಂದಂತಹ ಒಂದು ಸಿಹಿ ತಿಂಡಿಯಾಗಿದೆ. ಭಾರತಕ್ಕೆ ಯಾವಾಗ ಬಂತು ಅಂದರೆ ಡೆಲ್ಲಿಯಲ್ಲಿ ಸುಲ್ತಾನರ ಆಡಳಿತ ಯಾವಾಗ ಶುರುವಾಯಿತು ಆವಾಗ ಇದು ಒಂದು ಹಲ್ವಾ ಅನ್ನೋ ಒಂದು ಸಿಹಿ ತಿಂಡಿ ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಆಗುತ್ತೆ. ಇದು ಸುಲ್ತಾನರ ಒಂದು ವಿಶೇಷವಾದ ಅಡುಗೆ ಅಂತ ಕೂಡ ಹೇಳ್ಬೋದು. ಹಾಗೆ ಇನ್ನಷ್ಟು ವಿಷಯಗಳನ್ನ ಹೇಳ್ತೀನಿ ಮುಂದೆ. ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉತ್ತುತ್ತೆ ಅಥವಾ ಪಿಸ್ತಾ ಏನಿದೆ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಲೋ ಫ್ಲೇಮಲ್ಲಿ ಹುರ್ಕೊಬೇಕಾಗತ್ತೆ. ಈ ಥರ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬಾ ರುಚಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಮಕ್ಕಳು ಕೂಡ ತಿನ್ನೋದ್ರಿಂದ ಇದೆಲ್ಲವನ್ನು ತುಪ್ಪದಲ್ಲಿ ಹುರಿದು ಕೊಡೋದ್ರಿಂದ ಅದು ಒಂದು ಒಳ್ಳೆಯ ಪೋಷಕಾಂಶ ಭರಿತವಾದಂತಹ ಸ್ವೀಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನೆಲ್ಲ ಹುರ್ಕೊಂಡಾದಮೇಲೆ ನಂತರ ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಕೂಡ ಒಂದು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಗಟ್ಟಿ ಹಾಲು, 1 ಲೋಟ ಗಟ್ಟಿ ಹಾಲನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇವತ್ತು ಯಾವುದೇ ಕೋವಾ ಆಗಲಿ ಅಥವಾ ಮಿಲ್ಕಿ ಮೇಡ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಪ್ಲೇನಾಗಿ ಸಿಂಪಲ್ಲಾಗಿ ಕ್ಯಾರೆಟು, ಹಾಲು, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಇಷ್ಟರಲ್ಲೇ ನಾನು ಮಾಡ್ತಿರುವಂಥದ್ದು. ಇವಾಗ ಗಟ್ಟಿಯಾಗಿರುವಂಥ ಹಾಲನ್ನು ಕೂಡ ಸೇರಿಸ್ಕೊಂಡು ಇದು ಹಾಲಲ್ಲೇ ಬೇಯೋದಕ್ಕೆ ಬಿಟ್ಬಿಡ್ತೇನೆ. ಒಂದು 5ರಿಂದ 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಇದು ಮೂಲತಃ ಡಚ್ಚರು ಭಾರತಕ್ಕೆ ತಗೊಂಡು ಬಂದಂತಹ 17ನೇ ಶತಮಾನದಲ್ಲಿ ತಗೊಂಡು ಬಂದಿರುವಂತಹ ಒಂದು ಡಿಶ್ ಅಂತ ನಾನು ಹೇಳಿದೆ. ಈ ಒಂದು ಡಿಶ್ಶು ನಮ್ಮ ಭಾರತದಲ್ಲಿ ನಾರ್ತ್ ಇಂಡಿಯನ್ಸಲ್ಲಿ ತುಂಬಾ ಫೇಮಸ್ ಆಗಿ ಈಗಲೂ ಕೂಡ ಅವ್ರದ್ದು ಯಾವುದೇ ಹಬ್ಬ ಇರ್ಬೋದು, ದೀಪಾವಳಿ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಈ ಒಂದು ಸ್ವೀಟ್ ಇದ್ದೇ ಇರುತ್ತೆ. ಅಷ್ಟು ಫೇಮಸ್ ಆಗಿರುವಂತಹ ಒಂದು ಡಿಶ್ ಕೂಡ ಹೌದು. ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಸ್ ಇರುವಂತಹ ಒಂದು ಡಿಶ್ ಆಗಿದೆ. ನೋಡಿ, ಹಾಲೆಲ್ಲ ನೀಟಾಗಿ ಬೆಂದು ಅಬ್ಸರ್ಬ್ ಆಗಿದೆ. ನಾನು ಅದಕ್ಕೆ 1 ಕಪ್ಪಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊಂಡು ಹಾಗೆ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟಿರುವಂಥ ದ್ರಾಕ್ಷಿ, ಗೋಡಂಬಿ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹಾಲೆಲ್ಲ ಇಂಗೋ ತನಕ ಫ್ರೈ ಆಗಿ ಸ್ವಲ್ಪ ತುಪ್ಪ ಅಂಶ ಬಿಡಬೇಕು. ಅಲ್ಲಿ ತನಕ ಫ್ರೈ ಆದರೆ ಅದು ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ, ತುಂಬಾ ಸಿಂಪಲ್ಲಾಗಿ ಆಗುವಂತಹ ಒಂದು ಡಿಶ್ ಇದು. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ನನಗೇನು
ಗೊತ್ತಿದೆ ಆ ವಿಷಯನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಯಾವುದೇ ಒಂದು ಡಿಶ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ನೋಡಬಹುದು ಅಂತ ಹೇಳ್ತಾ, ಸೊ ನೀವು ನೋಡೋದ್ರಿಂದನೇ ನನಗೆ ನೀವು ನೋಡಿ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ಬರುತ್ತೆ, ಇನ್ನಷ್ಟು ವೀಡಿಯೋಸ್ಗಳನ್ನ ಮಾಡಬೇಕು. ಹಾಗೆ ಬೇರೆ ಬೇರೆ ಥರದ ವಿಚಾರಗಳು, ಹಾಗೆ ಒಂದು ಡಿಶ್ನ ಹಿಂದಿರುವಂತಹ ಒಂದು ಸತ್ಯಗಳು, ಹಾಗೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನಿಮಗೂ ಕೂಡ ನನಗೇನು ಗೊತ್ತಿದೆ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ಕೂಡ ಈ ಡಿಶ್ನ ಈ ಚಳಿಗಾಲದಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.